ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತಹು. ನಾನು ಡಾಕ್ಟರ್ ಮೀರ್ ಎಮ್ ಎಚ್, ಜನರಲ್ ಫಿಸಿಷಿಯನ್, ಮೆಡಿಕೇರ್ ಕ್ಲಿನಿಕ್, ಸಾಯಿಲ್ 1920 HSR ಲೇಔಟ್, ಬ್ಯಾಂಗ್ಳೂರ್, ಇಂಡಿಯಾನಿಂದ. ನಾನಿವತ್ತು ಕೆಲವು ಪ್ರೊಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವರ ಹೇಳಿಕೆಗಳು ಯಾವ ವಿಷಯದ ಬಗ್ಗೆ ಅಂದರೆ ಒಬ್ಬರಿಗೊಬ್ಬರು ನಡವಳಿಕೆ ಹೆಂಗಿರಬೇಕು ಅಂತ. ಈ ಫಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಏನು ಹೇಳಿದ್ದಾರೆ ಅಂದರೆ, ಯಾರು ಕರುಣೆ ತೋರಿಸೋದ್ರಲ್ಲಿ ಫೇಲ್ ಆಗಿದ್ದಾನೋ, ಯಾರೂ ಒಬ್ರಿಗೊಬ್ಬರೇ ಕರುಣೆ ತೋರಿಸಲ್ಲ, ತುಂಬ ತಂಪಾಗಿ ಇರಲ್ಲ, ತುಂಬ ವಿನಯಶೀಲವಾಗಿ ನಡ್ಕೊಳ್ಳಲ್ಲ, ಅಶ್ಲೀಲತೆಯನ್ನು ತೋರಿಸ್ತಾನೆ, ಅದೆಲ್ಲ ಒಳ್ಳೆಯದಲ್ಲ. ಮತ್ತು ಯಾರು ಬೇರೆಯವ್ರಿಗೆ ಕರುಣೆ ತೋರಿಸೋದಿಲ್ಲ, ದೇವರು ಅವ್ರಿಗೆ ಯಾವತ್ತೂ ಕರುಣೆ ತೋರಿಸೋದಿಲ್ಲ. ಅಂದರೆ ನಾವು ನಮಗೆ ಕರುಣೆ ಬೇಕಂದರೆ ನಾವು ಬೇರೆಯವ್ರಿಗೆ ಕರುಣೆ ತೋರಿಸ್ಬೇಕು ಅಂತ ದೇವರು ಹೇಳಿರೋದು. ಯಾವಾಗಲೂ ಕರುಣೆ ಒಬ್ಬ ವ್ಯಕ್ತಿಯ ತುಂಬ ಮುಖ್ಯವಾದ ಅಂಶ. ಮತ್ತು ಯಾರಲ್ಲಿ ಸ್ನೇಹ, ತಂಪಾಗಿರೋದು, ಕರುಣೆ ತೋರಿಸೋದು, ಈ ಭಾವಗಳು ಇಲ್ಲ, ಅವನಲ್ಲಿ ಏನೂ ಒಳ್ಳೆಯದು ಇಲ್ಲ ಅಂತ ಹೇಳಿದ್ದಾರೆ. ಮತ್ತು ಮುಂದೆ ಅವರು ಇನ್ನೂ ಹೇಳ್ತಾರೆ, ಯಾವಾಗಲೂ ಯಾರು ತುಂಬ ಕ್ರೂರತೆಯನ್ನು ತೋರಿಸ್ತಾರೆ ಅವ್ರಿಗೆ ಯಾವತ್ತೂ ದೇವರಿಂದ ಕರುಣೆ ಸಿಗೋದಿಲ್ಲ. ಯಾವೊಂದು ವ್ಯಕ್ತಿ ಹೇಳಂದರೆ, ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಮಕ್ಕಳ ಜೊತೆ ಸರಿಯಾಗಿ ಕರುಣೆಯಿಂದ ನಡ್ಕೊಳ್ಳಲ್ಲ ಅಂತ. ಅದಕ್ಕೆ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವ್ರು ಹೇಳಿದ್ರಂತೆ, ಯಾರೂ ಬೇರೆಯವ್ರಿಗೆ ಕರುಣೆ ತೋರಿಸೋದಿಲ್ಲ, ದೇವರು ಅವನ ಮೇಲೆ ಕರುಣೆಯನ್ನು ತೋರಿಸೋದಿಲ್ಲ ಅಂತ. ಕರುಣೆ ಒಂದು ವ್ಯಕ್ತಿಯ ನಡವಳಿಕೆಯ ತುಂಬ ಮುಖ್ಯ ಅಂಶ. ಯಾಕಂದರೆ ಯಾರಿಗೆ ಕರುಣೆ ಇಲ್ಲ ಅವರಿಗೆ ದೇವರ ಮೇಲೇ ನಂಬಿಕೆ ಇಲ್ಲ ಅಂತ ಅದರ ಅರ್ಥ. ಯಾವಾಗಲೂ ಕರುಣೆಗೆ ತುಂಬ ಪುರಸ್ಕಾರಗಳು ಇವೆ. ಯಾರು ಕರುಣೆ ತೋರಿಸೋದನ್ನು ಮರ್ತೋಗ್ಬಿಟ್ಟಿದ್ದಾನೆ ಅಥವಾ ಕ್ರೂರತೆಯನ್ನು ತೋರಿಸ್ತಾನೆ, ಅವನಿಗೆ ಎಲ್ಲ ಪುರಸ್ಕಾರಗಳನ್ನು ದೇವರು ಹಿಂದಿಡ್ಕೊಳ್ತಾರಂತೆ, ಕೊಡೋದಿಲ್ಲ ಅಂತೆ. ಯಾಕಂದರೆ ಅವನು ಕರುಣೆ ತೋರಿಸೋದು ಮರ್ತೋಗ್ಬಿಟ್ಟಿದ್ದಾನೆ, ಕ್ರೂರತೆಯನ್ನು ತೋರಿಸೋದು ನಿಲ್ಲಿಸ್ತಾ ಇಲ್ಲ ಅಂತ. ಎಲ್ಲ ಏನೇನೋ ದೇವರು ಕೊಡಬೇಕಂತ ಇರ್ತಾನೆ ಅವನಿಗೆ, ಎಲ್ಲ ನಿಲ್ಲಿಸ್ಬಿಟ್ಟಿರ್ತಾನಂತೆ. ಮತ್ತು ಲಾಸ್ಟಲ್ಲಿ ಯಾರಲ್ಲಿ ಒಬ್ರೊಬ್ಬರ ಜೊತೆ ಸ್ನೇಹದಿಂದ ನಡ್ಕೊಳ್ಳಲ್ಲ, ಅದರಲ್ಲಿ ಏನೂ ಒಳ್ಳೆಯದಿಲ್ಲ ಅಂತ ಹೇಳಿದ್ದಾರೆ. ಸೊ ದಯವಿಟ್ಟು ಇದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲೀಸ್, ರಿಲೇಟಿವ್ಸ್ ಜೊತೆ ಹಂಚ್ಕೊಳ್ಳಿ. ಧನ್ಯವಾದಗಳು.